ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರದ ಮಿನಿ ಬ್ಲಾಗು. ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಇವತ್ತು ಮಕ್ಕಳಿಗೆ ದೋಸೆ ಮಾಡಿಕೊಡೋಣ ಅಂದ್ಬಿಟ್ಟು ಚಟ್ನಿ ಮತ್ತು ಪಲ್ಯ ಮಾಡ್ಕೊಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಒಂದು ಕಡೆ ಕುಕ್ಕರಲ್ಲಿ ಆಲೂಗಡ್ಡೆ ಬೇಯಕ್ಕೆ ಇಕ್ಕಿದ್ದೀನಿ. ಆಮೇಲೆ ಒಂದು ಕಡೆ ಚಟ್ನಿಗೆ ಕಡಲೆ ಬೀಜ ಹುರ್ಕೊತಾ ಇದ್ದೀನಿ. ಚಿಕ್ಕವಳಿಗೆ ಚಟ್ನಿ ಬೇಕೇ ಬೇಕು, ದೊಡ್ಡವಳಿಗೆ ಚಟ್ನಿ ಪಲ್ಯ ಎರಡು ಯಾವುದಿದ್ರೂ ಪರವಾಗಿಲ್ಲ, ಎರಡೂ ತಿಂತಾಳೆ. ಮಕ್ಕಳಿಗೆಲ್ಲ ಗೀಝರ್ ಆನ್ ಮಾಡಿಬಿಟ್ಟು ಮತ್ತೆ ಇವಾಗ ಪಾತ್ರೆ ಎಲ್ಲ ಸ್ವಲ್ಪ ಇತ್ತು ತೊಳ್ಕೊಂಡೆ. ಬೆಳಗ್ಗೆನೇ ಎದ್ದಿದ ತಕ್ಷಣ ರಾತ್ರಿ ಊಟ ಆಗಿದ ತಕ್ಷಣವೇ ಪಾತ್ರೆ ಎಲ್ಲ ಕ್ಲೀನ್ ಮಾಡಿರ್ತೀರಿ. ಆಲ್ಮೋಸ್ಟು ಏನೂ ಪಾತ್ರೆ ಇರಲ್ಲ. ನಮ್ಮ ಯಜಮಾನ್ರು ಮಾತ್ರ ಲೇಟಾಗಿ ಬರ್ತಾರೆ. ಅವ್ರು ಊಟ ಮಾಡಿದ ಮಾತ್ರ ಪಾತ್ರೆ ಸ್ವಲ್ಪ ಇರುತ್ತೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿರ್ತೀನಿ. ಇವಾಗ ಚಟ್ನಿಗೆಲ್ಲ ನಾನು ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮಾತ್ರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಅದನ್ನೆಲ್ಲ ತಗೊಂಡು ಇವಾಗ ಪಲ್ಯಕ್ಕೆ ಅದಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಪಲ್ಯಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಅರ್ಧ ಟೊಮಟೊ ತಗೊತೀನಿ. ಟೊಮಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಫ್ರೆಂಡ್ಸ್, ಟೊಮಟೊ ಎಲ್ಲ ಹಾಕ್ಕೊಂಡು ಟೊಮಟೊಗೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಪಲ್ಯ ಚಟ್ನಿ ಎಲ್ಲ ರೆಡಿ ಆಯಿತು. ಇವಾಗ ಮಕ್ಕಳಿಗೆ ರೆಡಿ ಮಾಡಿ ತಲೆ ಬಾಚಬೇಕು. ತಲೆ ಬಾಚ್ಬಿಟ್ಟು ಬಂದು ಆಮೇಲೆ ದೋಸೆ ಹಾಕ್ಕೊಡ್ತೀನಿ. ತಿನ್ನೋಕ್ಕೆ ಬಿಸಿ ಬಿಸಿ ತಿಂತಾರೆ. ದೊಡ್ಡವಳು ಮಾತ್ರ ಬೇಗನೆ ಎದ್ದೇಳ್ಬಿಟ್ಟು ಸ್ನಾನಕ್ಕೆ ಹೋದ್ಲು. ಸ್ನಾನಕ್ಕೆ ಹೋಗಿ ಅವಳೇನೋ ಬೇಗ ಬೇಗ ರೆಡಿ ಆಗಿಬಿಡ್ತಾಳೆ. ಚಿಕ್ಕವಳು ಮಾತ್ರ ಹೋಗಿ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಇವತ್ತು ನಮ್ಮ ಯಜಮಾನ್ರು ಮನೆಯಲ್ಲೇ ಇದ್ದರು. ಮಕ್ಕಳನ್ನ ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು ಫ್ರೆಂಡ್ಸ್. ಇವಾಗ ಆರಾಮಾಗಿ ಆಮೇಲೆ ನಮ್ಮ ಕೆಲಸ ಎಲ್ಲ ನಿಧಾನವಾಗಿ ಮಾಡ್ಕೋಬೋದು. ಹಾಗೆ ಸೊಪ್ಪು ಬಂದಿತ್ತು ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ತಗೊಂಡು ಬಂದರು ನಮ್ಮ ಯಜಮಾನ್ರು. ತುಂಬಾ ಚೆನ್ನಾಗೈತೆ ಸೊಪ್ಪು. ನಾಟಿ ಕೊತ್ತಂಬರಿ ಸೊಪ್ಪು ಘಮ ಘಮ ಅಂತ ತುಂಬ ಚೆನ್ನಾಗೈತೆ. ಕಡ್ಡಿ ಕಡ್ಡಿ ಐತೆ, ಆದರೆ ಸೊಪ್ಪು ಮಾತ್ರ ಫ್ರೆಶ್ ಆಗಿ ನೀಟಾಗಿ ಚೆನ್ನಾಗಿರುತ್ತೆ. ನನಗೆ ನಾಟಿ ಸೊಪ್ಪು ಸಿಕ್ಕಿದ್ರೇ ನಾನು ತಗೊಳೋದು. ಬೇರೆ ಸೊಪ್ಪು ಫಾರಮ್ ಸೊಪ್ಪಿದ್ರೆ ತಗೊಳಕ್ಕೆ ಹೋಗಲ್ಲ. ನೋಡಿ, ಅಷ್ಟು ಕಡ್ಡಿ ಇದ್ರೂ ಒಂದು ಕಟ್ಟು ತಗೊಬಂದಿದ್ರು. ಇಷ್ಟೊಂದು ಆಯಿತು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.